ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಇದರಲ್ಲಿ ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಈ ಕ್ಷೇತ್ರ ಎನಿಸತಕ್ಕಂತಹ ಈ ಪ್ರಕೃತಿಯನ್ನು ಪ್ರೇರಣೆ ಮಾಡತಕ್ಕಂಥವನು ಯಾರು, ಅವನ ಸ್ವರೂಪವೇನು, ಅವನ ಸಾಮರ್ಥ್ಯವೇನು, ಈ ಎಲ್ಲ ವಿಚಾರಗಳನ್ನು ಈ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಈ ಕ್ಷೇತ್ರಜ್ಞ ಭಗವಂತ ಅವನೇ ಈ ಕ್ಷೇತ್ರವನ್ನು ಪ್ರವರ್ತಿಸುವ, ಅವನೆಂಥವನು ಯಾರು ಎಂಬುದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿ ಅವನ ಪ್ರಭಾವವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಆ ಪರಮಾತ್ಮ ಈ ಜಗದ್ ವಿಲಕ್ಷಣ ಅಂತ, ಸಸದ್ವಿಲಕ್ಷಣ ಅಂತ ಹೇಳಿದರು. ಅಂತಹ ಜಗದ್ ವೈಲಕ್ಷಣ್ಯ ಏನದು, ಯಾವ ರೀತಿ ವೈಲಕ್ಷಣ್ಯ, ಮತ್ತು ಅವನ ಪ್ರಭಾವ ಎಂಥದ್ದು, ಇದೆಲ್ಲವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳಕ್ಕೆ ಹೊರಟಿದ್ದಾನೆ. 14ನೇ ಶ್ಲೋಕದಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಈ ಜಗತ್ತನ್ನು ಪ್ರೇರಿಸ್ತಕ್ಕಂಥವ ಪರಬ್ರಹ್ಮ, ಅವನು ಸಸದ್ವಿಲಕ್ಷಣ ಅಂತ ಹಿಂದೆ ಹೇಳಿ ಆಯಿತು. ಇಂತಹ ಸಸದ್ವಿಲಕ್ಷಣ ಆಗಿರತಕ್ಕಂತಹ ಈ ಪರಮಾತ್ಮ ಜಗದ್ವೈಲಕ್ಷಣ್ಯ ಹೇಗೆ ಅವನಿಗೆ, ಮತ್ತು ಅವನ ಪ್ರಭಾವ ಏನು, ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ ಪರಬ್ರಹ್ಮ ಸರ್ವತಃ ಪಾಣಿಪಾದಂ, ಎಲ್ಲ ಕಡೆಯಲ್ಲಿಯೂ ಪಾಣಿಪಾದ ಉಳ್ಳವ. ಎಲ್ಲ ಕಡೆಯಲ್ಲಿಯೂ ಪಾಣಿಪಾದ ಉಳ್ಳವ ಅಂದರೆ ಎಲ್ಲ ಕಡೆ ಕೈಕಾಲು ಇರಲ್ಲ. ಕೈಕಾಲದಲ್ಲಿ ಇರಬೇಕಾದ ಶಕ್ತಿ ಎಲ್ಲ ಕಡೆಯಲ್ಲೂ ಇದೆ ಅಂತ ಅರ್ಥ. ಕೈಕಾಲುಗಳ ಶಕ್ತಿ ಅದು ಎಲ್ಲೆಡೆಯಲ್ಲೂ ಅವನಿಗಿದೆ ಅಂತ. ಸರ್ವತಃ ಪಾಣಿಪಾದಂ ತತ್, ಆ ಪರಬ್ರಹ್ಮ ಸರ್ವತಃ ಪಾಣಿಪಾದಂ, ಎಲ್ಲ ಅವಯವಗಳಲ್ಲಿಯೂ, ಪಾಣಿಪಾದಂ ಕೈಕಾಲುಗಳ ಶಕ್ತಿ ಉಳ್ಳದ್ದು, ಸರ್ವತಃ ಎಲ್ಲೆಡೆಯೂ, ಅಕ್ಷಿಶಿರೋಮುಖಂ ಎಲ್ಲೆಡೆಯೂ ಕಣ್ಣು ತಲೆ ಮುಖ ಇದೆ ಅಂತ ಅರ್ಥ ಅಲ್ಲ. ಕಣ್ಣು ತಲೆ ಮುಖ ಇವುಗಳ ಕಾರ್ಯಶಕ್ತಿ ಎಲ್ಲೆಡೆಯಲ್ಲೂ ಇದೆ ಅಂತ. ಮತ್ತು ಸರ್ವತ್ರ ಶ್ರುತಿಮತ್, ಎಲ್ಲೆಡೆಯಲ್ಲೂ ಕಿವಿ ಉಳ್ಳದ್ದು, ಎಲ್ಲ ಕಡೆಯಲ್ಲಿಯೂ ಕಿವಿ ಉಳ್ಳದ್ದು ಅಂದರೆ ಆ ಶ್ರೋತೃ ಸಾಮರ್ಥ್ಯ ಉಳ್ಳದ್ದು ಅಂತ. ಇಂತಹ ಪರಬ್ರಹ್ಮ ಈ ಜಗತ್ತಿನಲ್ಲಿ ಎಲ್ಲವನ್ನು ಆವರಿಸಿ ನಿಂತುಕೊಂಡಿದೆ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಅರ್ಥವನ್ನು ವಿವರಿಸ್ತಾರೆ.
ಪುನಃ ತತ್ಪ್ರಭಾವಮಾಹ. ತತ್ಪ್ರಭಾವ, ಅದರ ಪ್ರಭಾವ. ಆ ಪರಬ್ರಹ್ಮನ ಪ್ರಭಾವ ಏನು ಅದನ್ನು ಈ ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟಿದ್ದಾನೆ ಅಂತ ಒಂದು ಅವತರಣಿಕೆ. ಇನ್ನೊಂದು ಕಥಂ ಜಗದ್ವೈಲಕ್ಷಣ್ಯಂ ಹರೇಹೇ, ಆ ಪರಮಾತ್ಮನ ಜಗದ್ವಿಲಕ್ಷಣ ಹೇಗೆ, ಅದಕ್ಕೂ ಉತ್ತರ ಈ ಶ್ಲೋಕ ಅಂತ ಈ ಶ್ಲೋಕಕ್ಕೆ ಎರಡು ರೀತಿಯ ಅವತರಣಿಕೆಯನ್ನು ವಿವೃತಿಯಲ್ಲಿ ರಾಯರು ನೀಡ್ತಾ ಇದ್ದಾರೆ. ತತ್ಪ್ರಾಗುಕ್ತಂ ಪರಂಬ್ರಹ್ಮ ಸರ್ವತಃ ಸರ್ವಾವಯವೇಷು ಪಾಣಿಪಾದಂ ದ್ವಂದ್ವೈಕವದ್ಭಾವ ಪ್ರಾಣ್ಯಂಗತ್ವಾತ್. ತತ್ಪ್ರಾಗುಕ್ತಂ, ಹಿಂದೆ ಹೇಳಿರುವಂಥದ್ದು, ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂಥದ್ದು ಯಾವುದು? ಪರಬ್ರಹ್ಮ. ಆ ಪರಬ್ರಹ್ಮ ಸರ್ವತಃ ಪಾಣಿಪಾದಂ, ಸರ್ವತಃ ಅಂದರೆ ಎಲ್ಲೆಡೆಯಲ್ಲಿಯೂ, ಅಂದರೆ ಎಲ್ಲ ಅವಯವಗಳಲ್ಲಿಯೂ ಅಂತ ಅರ್ಥ. ಎಲ್ಲ ಸರ್ವಾವಯವೇಶು, ಎಲ್ಲ ಅವಯವಗಳಲ್ಲಿಯೂ ಪಾಣಿಪಾದಂ, ಪಾಣಿ ಅಂದರೆ ಕೈ, ಪಾದ ಅಂದರೆ ಪಾದ, ಕೈ ಕಾಲು ಉಳ್ಳದ್ದು. ಇಲ್ಲಿ ಪಾಣಿ ಪಾದ, ಇಲ್ಲಿ ದ್ವಿವಚನ ಇರಬೇಕು. ಏಕವಚನ ಹೇಗೆ ಅಂದರೆ ದ್ವಂದ್ವೈಕವದ್ಭಾವ. ಪಾಣಿ ಮತ್ತು ಪಾದಗಳು, ಈ ಪಾಣಿಪಾದ ಎರಡೂ ಶಬ್ದಗಳನ್ನು ಸಮಾಸ ಮಾಡಿದಾಗ ದ್ವಂದ್ವ ಸಮಾಸವಾಗಿ ಏಕವಚನ ಬರುತ್ತೆ ಅಂತ. ಅದು ನಪುಂಸಕಲಿಂಗದಲ್ಲಿ ಇರುತ್ತೆ ಅಂತ. ದ್ವಂದ್ವಶ್ಚ ಪ್ರಾಣಿ ತೂರ್ಯ ಸೇನಾಂಗಾನಾಂ ಅಂತ ವ್ಯಾಕರಣ ಸೂತ್ರ. ಆ ಸೂತ್ರ ಪ್ರಕಾರ ಪ್ರಾಣಿಗಳ ಅವಯವಗಳನ್ನು ಹೇಳ್ತಕ್ಕಂತಹ ಶಬ್ದಗಳೊಂದಿಗೆ ದ್ವಂದ್ವ ಸಮಾಸವಾದರೆ ಅದು ಏಕವಚನದಲ್ಲೇ ಇರುತ್ತೆ. ಪಾಣೀಚ ಪಾದೋಚ, ಎರಡು ಕೈಗಳು, ಪಾಣಿ ಎರಡು ಕೈ, ಮತ್ತು ಪಾದಗಳು ಎರಡು. ಪಾಣೀಚ ಪಾದೌಚ ಪಾಣಿಪಾದಂ, ಇದು ದ್ವಂದ್ವ ಸಮಾಸ. ಹೀಗೆ ಅವಯವವಾಚಕ, ಪ್ರಾಣಿಗಳ ಅವಯವವಾಚಕ ಶಬ್ದಗಳೊಂದಿಗೆ ಸಮಾಸ ಮಾಡಿದಾಗ ಅದು ಪಾಣೀಚ ಪಾದೌಚ ಪಾಣಿಪಾದಾಹ ಅಂತ ಬಹುವಚನ ಆಗಲ್ಲ, ಅದು ಏಕವಚನದಲ್ಲೇ ಇರುತ್ತೆ. ಸನಪುಂಸಕಂ ಎಂಬ ಸೂತ್ರದಿಂದ ನಪುಂಸಕಲಿಂಗ ಬರುತ್ತೆ. ಹೀಗಿದ್ದರೆ ಅದಕ್ಕೆ ದ್ವಂದ್ವೈಕವದ್ಭಾವ ಅಂತ ಹೇಳುದು. ಪಾಣ್ಯೋ ಪಾದಯೋ ಸಮಾಹಾರ, ಪಾಣೀನಾಂ ಪಾದಾನಾಂ ಚ ಸಮಾಹಾರ ಅಂತೂ ಈ ದ್ವಂದ್ವ ಸಮಾಸ ಮಾಡುವಂಥದ್ದು. ಪಾಣಿಗಳ ಪಾದಗಳ ಸಮಾಹಾರ, ಪಾಣಿಗಳು ಪಾದಗಳನ್ನು ಒಟ್ಟಿಗೆ ಸೇರಿಸಿ ಹೇಳೋದು. ಆಗ ದ್ವಂದ್ವೈಕವದ್ಭಾವ ಬರ್ತದೆ. ದ್ವಂದ್ವಶ್ಚ ಪ್ರಾಣಿ ತೂರ್ಯ ಸೇನಾಂಗಾನಾಂ, ಪ್ರಾಣಿಗಳ ಅವಯವಗಳನ್ನು ಹೇಳ್ತಕ್ಕಂತಹ ಶಬ್ದ. ಆಮೇಲೆ ಪ್ರಾಣಿ ತೂರ್ಯ ಸೇನ, ಇವುಗಳ ಅಂಗಗಳು, ಇವುಗಳನ್ನು ಹೇಳ್ತಕ್ಕಂತಹ ಶಬ್ದಗಳು, ಇವುಗಳೊಂದಿಗೆ ಸಮಾಸವಾದಾಗ ಅದು ಏಕವಚನದಲ್ಲಿರುತ್ತೆ, ನಪುಂಸಕದಲ್ಲಿ ಇರುತ್ತೆ. ಈ ಥರ ಆಗೋದಕ್ಕೆ ದ್ವಂದ್ವೈಕವದ್ಭಾವ ಅಂತ ಹೇಳೋದು. ಪಾಣಿಪಾದಂ ದ್ವಂದ್ವೈಕವದ್ಭಾವ, ದ್ವಂದ್ವ ಸಮಾಸವಾಗಿ ಏಕವಚನದಲ್ಲಿ ಇರುವುದು. ಯಾಕೆ? ಪ್ರಾಣ್ಯಂಗತ್ವ, ಪ್ರಾಣ್ಯಂಗವಾಗಿದೆ. ಪ್ರಾಣಿಯ ಅಂಗ, ಯಾವುದೇ ಪ್ರಾಣಿಯ ಅಂಗ, ಕೈಕಾಲುಗಳು, ಇವುಗಳನ್ನು ಹೇಳ್ತಕ್ಕಂಥ ಶಬ್ದಗಳೊಂದಿಗೆ ಸಮಾಸವಾದಾಗ ಅದು ಏಕವಚನದಲ್ಲಿ ಇರುತ್ತೆ. ಪ್ರಾಣ್ಯಂಗತ್ವ, ಪ್ರಾಣಿಗಳ ಅಂಗವಾದ್ದರಿಂದ, ಪಾಣಿ ಪಾದ ಇವುಗಳು ಪ್ರಾಣಿಗಳ ಅಂಗವಾದ್ದರಿಂದ ಪಾಣಿ ಮತ್ತು ಪಾದಗಳಿಗೆ ಸಮಾಸವಾದಾಗ ದ್ವಂದ್ವ ಸಮಾಸವಾಗಿ ದ್ವಂದ್ವೈಕವದ್ಭಾವ ಬರುತ್ತೆ. ಆದ್ದರಿಂದ ಪಾಣಿಪಾದಂ ಅಂತ. ಇದರ ಅರ್ಥ ಏನು ಅಂದರೆ ತೇನ ತಚ್ಛಕ್ತಿ ಲಕ್ಷ್ಯತೆ. ಎಲ್ಲ ಅವಯವಗಳಲ್ಲಿಯೂ ಪಾಣಿಪಾದಗಳಿದೆ ಅಂದರೆ ಏನರ್ಥ? ಹಾಗಿರ್ಲಿಕ್ಕೆ ಸಾಧ್ಯನಾ? ಪರಬ್ರಹ್ಮನ ಎಲ್ಲ ಅವಯವಗಳಲ್ಲಿಯೂ ಪಾಣಿಪಾದಗಳಿದ್ದೇವೆ ಅಂದರೆ ಪಾಣಿಪಾದಗಳ ಶಕ್ತಿ ಇದೆ ಅಂತ ಅರ್ಥ. ಎಲ್ಲ ಅವಯವಗಳಲ್ಲಿ ಕೈಕಾಲು ಇರಲಿಕ್ಕೆ ಸಾಧ್ಯ ಇಲ್ಲ. ಕೈಕಾಲು ಎಲ್ಲಿರಬೇಕು ಅಲ್ಲೇ ಇರಬೇಕು, ಅಲ್ಲೇ ಇರ್ತವೆ. ಆದರೆ ಎಲ್ಲ ಅವಯವಗಳಲ್ಲಿಯೂ ಪಾಣಿಪಾದಗಳಿವೆ ಅಂದರೆ ಅಲ್ಲಿ
ಆ ಪಾಣಿಪಾದಗಳ ಶಕ್ತಿ ಅಂತ ಅರ್ಥ ಮಾಡಿಕೊಳ್ಬೇಕು. ತಚ್ಛಕ್ತಿ ಲಕ್ಷ್ಯತೆ, ಲಕ್ಷಣೆಯ ಆ ಪಾಣಿಪಾದಗಳ ಶಕ್ತಿ ಅಂತ ಇಟ್ಕೊಳ್ಬೇಕು. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳ್ತೇವೆ. ಗಂಗೆಯಲ್ಲಿ ಹಳ್ಳಿ ಇದೆ ಅಂದರೆ ಗಂಗೆಯಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯನಾ? ನದಿಯಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ? ಪ್ರವಾಹದಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯನಾ? ಪ್ರವಾಹದಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ಶಬ್ದತಾಡಿತವಾಗಿರತಕ್ಕಂತಹ ಅರ್ಥವು ಅನುಪಪನ್ನವಾದಾಗ, ಆ ಅರ್ಥ ಸಂಗತವಾಗದೇ ಹೋದರೆ ಇನ್ನೊಂದು ಅರ್ಥವನ್ನು ನಾವು ಇಟ್ಕೊಳ್ತೇವೆ. ಗಂಗೆಯಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಗಂಗಾಯಾಮ್ ಘೋಷಃ ಅಂತ ಹೇಳಿದರೆ ಗಂಗಾ ಶಬ್ದಕ್ಕೆ ಏನರ್ಥ? ಗಂಗೆಯಲ್ಲಿ ಅಂತ ಹೇಳಿದರೆ ಗಂಗೆಯಲ್ಲಿ ಪ್ರವಾಹದಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನು ಅಂದರೆ ಗಂಗಾಯಾಮ್ ಘೋಷಃ ಅಂದರೆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಅಲ್ಲ. ಗಂಗೆಯ ತೀರದಲ್ಲಿಯೇ, ದಡದಲ್ಲಿಯೇ, ಗಂಗಾ ನದಿಯ ದಡದಲ್ಲಿಯೇ ಹಳ್ಳಿ ಇದೆ. ಹಾಗೆ ಹೇಳುವ ಉದ್ದೇಶ ಏನೆಂದರೆ ಅಷ್ಟು ಪವಿತ್ರವಾಗಿರತಕ್ಕಂತಹ ಹಳ್ಳಿ, ಅಷ್ಟು ತಂಪಾಗಿರತಕ್ಕಂತಹ ಹಳ್ಳಿ ಎಂಬುದನ್ನು ಆ ಶೈತ್ಯ ಪಾವನತ್ವಾದಿಗಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಗಂಗಾ ತೀರೇ ಘೋಷಃ ಅಂತ ಹೇಳಿದರೆ ಗಂಗಾಯಾಮ್ ಘೋಷ ಅಂತ ವಾಕ್ಯ ಪ್ರಯೋಗ ಮಾಡೋದುಂಟು. ಆ ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅರ್ಥ ಅಲ್ಲ, ಗಂಗಾ ತೀರ ಅಂತ ಅರ್ಥ. ಗಂಗಾ ಶಬ್ದಕ್ಕೆ ಗಂಗಾ ಅಂತಲೇ ಅರ್ಥ, ಇದು ಗಂಗಾ ತೀರ ಅಂತ ಅರ್ಥ ಇಲ್ಲ, ಅದು ಲಕ್ಷಿತವಾದ ಅರ್ಥ. ಹಾಗೆ ಎಲ್ಲ ಅವಯವಗಳಲ್ಲಿಯೂ ಕೈಕಾಲು ಇರಲಿಕ್ಕೆ ಸಾಧ್ಯ ಇಲ್ಲ. ಕೈಕಾಲು ಎಲ್ಲಿರಬೇಕು ಅಲ್ಲೇ ಇರ್ತವೆ. ಎಲ್ಲ ಅವಯವಗಳಲ್ಲಿಯೂ ಪಾಣಿಪಾದಗಳಿವೆ ಅಂದರೆ ಪಾಣಿಪಾದಾದಿಗಳ ಶಕ್ತಿ ಇದೆ ಅಂತ ಲಕ್ಷಿತವಾದ ಅರ್ಥ ಇಟ್ಕೊಳ್ಬೇಕು. ತಚ್ಛಕ್ತಿ ಲಕ್ಷ್ಯತೆ, ಪಾಣಿಪಾದಾದಿ ಶಕ್ತಿಮಂತಹ ಸರ್ವೇಪಿ ಅವಯವಾಃ ಸ್ವಸ್ವ ಇತರಾವಯವ ಶಕ್ತಿಮಂತಹ ಇತ್ಯರ್ಥಃ. ಪಾಣಿಪಾದಾದಿಗಳು ಎಲ್ಲ ಕಡೆ ಇವೆ ಅಂದರೆ ಏನರ್ಥ ಅಂದರೆ ಈ ಎಲ್ಲ ಅವಯವಗಳಲ್ಲಿಯೂ ಎಲ್ಲ ಅವಯವಗಳ ಶಕ್ತಿ ಇದೆ ಅಂತ ಅರ್ಥ. ಪಾಣಿಪಾದಗಳ ಶಕ್ತಿ ಎಲ್ಲ ಕಡೆಯಲ್ಲೂ ಇದೆ ಅಂದರೆ ಎಲ್ಲ ಅವಯವಗಳು ಕೂಡ ತಮಗಿಂತ ಬೇರೆ ಅವಯವಗಳ ಶಕ್ತಿಯನ್ನು ಹೊಂದಿವೆ ಅಂತ ಅರ್ಥ. ಇದು ಲಕ್ಷಿತವಾಗಿರತಕ್ಕಂಥ ಅರ್ಥ. ಪಾಣಿಪಾದಾದಿ ಶಕ್ತಿಮಂತಹ ಸರ್ವೇಪಿ ಅವಯವಾಃ, ಪಾಣಿಪಾದಾದಿ ಶಕ್ತಿಯುಳ್ಳಂತಹ ಎಲ್ಲ ಅವಯವಗಳು ಸ್ವ ಇತರ ಅವಯವ, ತಮ್ಮ ಇತರ ಅವಯವಗಳ ಶಕ್ತಿ ಉಳ್ಳದ್ದು ಎಂಬುದಾಗಿ ಅದರ ಅರ್ಥ. ಕೈಕಾಲುಗಳ ಶಕ್ತಿ ಉಳ್ಳದ್ದು, ಎಲ್ಲ ಅವಯವಗಳು ತಮಗಿಂತ ಬೇರೆ ಅವಯವಗಳ ಶಕ್ತಿ ಉಳ್ಳವುಗಳು ಅಂತ ಅದರ ಅಭಿಪ್ರಾಯ. ಸರ್ವತಃ ಸರ್ವಾವಯವೇಶು ಶ್ರುತಿಮಚ್ಛ್ರೋತ್ರೇಂದ್ರಿಯ ಶಕ್ತಿವತ್. ಸರ್ವತಃ ಅಂದರೆ ಎಲ್ಲ ಅವಯವಗಳಲ್ಲಿಯೂ ಅಲ್ಲ. ಶುಕ್ಲ ಕೃಷ್ಣ ಕೇಶಾವತಾರಯೋ, ಶುಕ್ಲ ಕೇಶಾವತಾರ ಬಲರಾಮ, ಕೃಷ್ಣ ಕೇಶಾವತಾರ ಕೃಷ್ಣ, ಇವರಿಬ್ಬರಲ್ಲಿ ಪಾಣಿಪಾದಾದಿಶಕ್ತೇ ದರ್ಶನ. ಹಾಗಿರ್ತದ ಅಂದರೆ ಪರಮಾತ್ಮನ ಅವತಾರಭೂತವಾಗಿರ್ತಕ್ಕಂತಹ ಕೃಷ್ಣ ರೂಪ, ಬಲರಾಮನ ರೂಪ, ಶ್ವೇತ ಕೇಶ ರೂಪದ ಬಲರಾಮನ ರೂಪ, ಕೃಷ್ಣ ಕೇಶಾವತಾರನಾಗಿರತಕ್ಕಂತಹ ಕೃಷ್ಣನ ರೂಪ, ಇವೆರಡರಲ್ಲಿಯೂ ಕೂಡ ಪಾಣಿಪಾದಾದಿ ಶಕ್ತಿಗಳು ನಮಗೆ ಕಾಣ್ತಾ ಇವೆ. ಪಾಣಿಪಾದಾದಿಗಳ ಶಕ್ತಿ ನಮಗೆ ಕಾಣ್ತಾ ಇವೆ. ಅಂತಹ ರಾಮ ಬಲರಾಮ ಕೃಷ್ಣಾದಿ ರೂಪಗಳಲ್ಲಿ ಈ ರೀತಿಯಾಗಿ ಪಾಣಿಪಾದಾದಿ ಶಕ್ತಿಯು ಸರ್ವಾವಯವಗಳಲ್ಲಿಯೂ ಕಾಣಿಸ್ತಾ ಇರೋದರಿಂದ ಎಲ್ಲ ಅವಯವಗಳು ಸರ್ವ ಅವಯವ ಶಕ್ತಿ ಉಳ್ಳದ್ದವುಗಳಾಗಿವೆ. ಸರ್ವತಃ ಎಲ್ಲ ಅವಯವಗಳಲ್ಲಿ ಅಕ್ಷಿಶಿರೋಮುಖಂ
ಅಕ್ಷಿ ಅಂದರೆ ಕಣ್ಣು, ಶಿರ ಅಂದರೆ ತಲೆ, ಮುಖಂ ಅಂದರೆ ಮುಖ. ಇವುಗಳ ಶಕ್ತಿ ಉಳ್ಳದ್ದು. ಎಲ್ಲ ಅವಯವಗಳಲ್ಲಿ ಕಣ್ಣು, ತಲೆ, ಮುಖಗಳ ಶಕ್ತಿ ಉಳ್ಳದ್ದು. ಎಲ್ಲ ಅವಯವಗಳಲ್ಲಿ ಶ್ರುತಿ ಮತ್ತು ಶ್ರೋತ್ರಿಯೇಂದ್ರಿಯದ ಶಕ್ತಿ ಉಳ್ಳದ್ದು. ಅಂದರೆ ಎಲ್ಲ ಇಂದ್ರಿಯಗಳ ವಿಷಯಗಳನ್ನು, ಶಬ್ದಾದಿಗಳನ್ನು ಎಲ್ಲ ಇಂದ್ರಿಯಗಳಿಂದಲೂ ಆ ಪರಬ್ರಹ್ಮ ತಿಳಿಯುತ್ತೆ. ಎಲ್ಲ ಇಂದ್ರಿಯ ಕರ್ಮಗಳನ್ನು ಎಲ್ಲ ಇಂದ್ರಿಯಗಳಿಂದ ಮಾಡ್ತದೆ ಅಂತ ಅರ್ಥ. ಇದು ನಮ್ಮಲ್ಲೆಲ್ಲಿಯೂ ಕಾಣಲ್ಲ. ಆದ್ದರಿಂದಲೇ ಜಗದ್ವಿಲಕ್ಷಣ ಪರಮಾತ್ಮ ಅಂತ ಹೇಳಿತು. ಇಂತಹ ವಸ್ತು ಜಗತ್ತಿನಲ್ಲಿ ಎಲ್ಲಿದೆ? ಕಾಣಿಸ್ತಾ ಇಲ್ಲಲ್ಲ. ಅಂದರೆ ಅದು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳ್ತಾ ಇರೋದು. ಶುಕ್ಲಕೃಷ್ಣ ಕೇಶಾವತಾರಯೋ, ಶುಕ್ಲಕೃಷ್ಣ ಕೇಶಾವತಾರಭೂತರಾಗಿರತಕ್ಕಂತಹ ಬಲರಾಮಕೃಷ್ಣರಲ್ಲಿ ಪಾಣಿಪಾದಾದಿ ಶಕ್ತಿಯೇ ದರ್ಶನ. ಸರ್ವಾವಯವಗಳಲ್ಲಿ ಪಾಣಿಪಾದಾದಿಗಳ ಶಕ್ತಿಗಳು ನಮಗೆ ಕಂಡಿದೆ. ಏವಂ ಹೀಗೆ ಸರ್ವತಃ ಸರ್ವಾವಯವೇಶು ಎಲ್ಲ ಅವಯವಗಳಲ್ಲಿಯೂ ಚಕ್ಷುರಾದಿ ಶಕ್ತಿಮಿತ್ಯರ್ಥ. ಆ ಪರಬ್ರಹ್ಮನ ಎಲ್ಲ ಅವಯವಗಳಲ್ಲಿಯೂ ಚಕ್ಷು, ಶ್ರೋತ್ರ, ಚಕ್ಷುರಾದಿ ಶಕ್ತಿ ಇದೆ ಅಂತ ಅರ್ಥ. ಸರ್ವತಃ ಸರ್ವ ಅವಯವೇಶು ಎಲ್ಲ ಅವಯವಗಳಲ್ಲಿಯೂ ಶ್ರೋತೃಮತ್ ಶ್ರೋತ್ರೇಂದ್ರಿಯ ಶಕ್ತಿಮತ್. ಶ್ರೋತ್ರೇಂದ್ರಿಯ ಅಂದರೆ ಶ್ರವಣೇಂದ್ರಿಯ, ಶ್ರವಣೇಂದ್ರಿಯದ ಶ್ರುತಿಮತ್, ಶ್ರುತಿಮತ್ ಅಂದರೆ ಶ್ರೋತ್ರೇಂದ್ರಿಯ ಶಕ್ತಿಮತ್. ಎಲ್ಲ ಅವಯವಗಳಲ್ಲಿಯೂ ಶ್ರೋತ್ರೇಂದ್ರಿಯ ಶಕ್ತಿ ಇದೆ ಅಂತ ಅರ್ಥ. ಸರ್ವೇಂದ್ರಿಯಾಣಾಂ ವಿಷಯಾನ್ ಕರ್ಮಾಣಿ ಚ ಸರ್ವೇಂದ್ರಿಯ ವೇತ್ತಿ ಕರೋತಿ ಇತಿ ಯಾವತ್. ಅರ್ಥಾತ್ ಆ ಪರಬ್ರಹ್ಮ ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ವಿಷಯಗಳನ್ನು, ಎಲ್ಲ ಕರ್ಮಗಳನ್ನು ಮಾಡ್ತಾನೆ, ತಿಳಿತಾನೆ ಅಂತ ಅರ್ಥ. ಸರ್ವೇಂದ್ರಿಯಾಣಾಂ ವಿಷಯಾನ್ ಕರ್ಮಾಣಿ ಚ ಸರ್ವೇಂದ್ರಿಯ ವೇತ್ತಿ. ಎಲ್ಲ ಇಂದ್ರಿಯಗಳ ವಿಷಯಗಳೇನಿವೆ, ಶಬ್ದಸ್ಪರ್ಶಾದಿಗಳು, ರೂಪರಸಗಂಧ ರಸಸ್ಪರ್ಶ ಶಬ್ದಾದಿಗಳು ಏನಿವೆ, ಇವುಗಳನ್ನು ಮತ್ತು ಕರ್ಮಾಣಿಚ ಕರ್ಮಗಳನ್ನು ಅವನು ಎಲ್ಲ ಇಂದ್ರಿಯಗಳಿಂದಲೂ ವೇತ್ತಿ ತಿಳಿತಾನೆ ಹಾಗೂ ಆ ಕರ್ಮನ ಮಾಡ್ತಾನೆ ಅಂತ ಇದರ ಅಭಿಪ್ರಾಯ. ಲೋಕೆ ಅಂದರೆ ಜಗತ್ತಿನಲ್ಲಿ ಸರ್ವಂ ವಸ್ತು ಆವೃತ್ಯ ತಿಷ್ಠತಿ. ಲೋಕೆ ಅಂದರೆ ಈ ಜಗತ್ತಿನಲ್ಲಿ ಸರ್ವಂ ವಸ್ತು ಎಲ್ಲ ವಸ್ತುವನ್ನು ಆವರಿಸಿ ವ್ಯಾಪಿಸಿ ಇವನಿದ್ದಾನೆ. ಆವೃತ್ಯ ತಿಷ್ಠತಿ ವ್ಯಾಪ್ಯ ವರ್ತತೆ, ವ್ಯಾಪಿಸಿದ್ದಾನೆ. ಯದ್ವಾ ಅಥವಾ ಸರ್ವತಃ ಸರ್ವತ್ರ ದೇಶೇ ಸ್ಥಿತಂ ತದ್ಬ್ರಹ್ಮ ಪಾಣಿಪಾದ ಅಕ್ಷಿಶಿರ ಪ್ರಭೃತಿ ಅವಯವೋಪೇತಂ ಸತ್ ಲೋಕೆ ಸರ್ವಂ ವಸ್ತು ವ್ಯಾಪ್ಯ ತಿಷ್ಠತಿ. ಎಲ್ಲ ಕಡೆಯಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇರತಕ್ಕಂತಹ ಆ ಬ್ರಹ್ಮ ಪಾಣಿ, ಪಾದ, ಅಕ್ಷಿ, ಶಿರ ಪ್ರಭೃತಿ ಕಾಲು, ಕೈ, ಕಣ್ಣು, ತಲೆ ಮೊದಲಾದ ಎಲ್ಲ ಅವಯವಗಳಿಂದ ಕೂಡಿದ್ದಾಗಿ ಈ ಲೋಕದಲ್ಲಿ ಸರ್ವಂ ವಸ್ತು ವ್ಯಾಪ್ಯ ತಿಷ್ಠತಿ. ಎಲ್ಲ ವಸ್ತುಗಳನ್ನು ವ್ಯಾಪಿಸಿ ಅವನಿದ್ದಾನೆ. ಹೇಗೆ ಸಾಧ್ಯ ಅಂದರೆ ಅಣೋರಣುತರೈ ಪಾಣಿಪಾದಾದ್ಯವಯೋಪೇತೈ ಅನಂತರೂಪೈ ಸರ್ವತ್ರ ಸ್ಥಿತಂ ಸತ್ ವ್ಯಾಪ್ತರೂಪೇಣ ಚ ಸರ್ವಮಪಿ ವ್ಯಾಪ್ಯ ವರ್ತತೆ. ಅದು ಹೇಗೆ ಸಾಧ್ಯ? ಅದು ಹೇಗೆ ಇರಲಿಕ್ಕೆ ಸಾಧ್ಯ ಅಂತಂದರೆ ಅವನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಏನು? ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಣುವಿಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂತಹ ವಸ್ತುವಿನಲ್ಲಿಯೂ ವ್ಯಾಪಿಸಿದ್ದಾನೆ. ಅಣುವಿಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಪಾಣಿಪಾದಾದಿ ಅವಯವಗಳಿಂದ ಕೂಡಿದ ಅನಂತ ರೂಪಗಳಿಂದ ವ್ಯಾಪಿಸಿದ್ದಾನೆ. ಅವನ ರೂಪಗಳು ಎಷ್ಟು ನಮಗೆ ಲೆಕ್ಕ ಹಾಕಲಿಕ್ಕಾಗುವುದಿಲ್ಲ. ಅನಂತ ರೂಪಗಳಿಂದ ಅವನು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಪಾಣಿಪಾದಾದಿ ಅವಯವಗಳಿಂದ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅವನು. ಅದು ಬ್ರಹ್ಮ. ಅದರಿಂದ ಇಂತಹ ಬ್ರಹ್ಮ ಇದು ಸದ್ವಿಲಕ್ಷಣ. ಸರ್ವತಃ ಎಲ್ಲೆಡೆಯಲ್ಲಿಯೂ ಸರ್ವತ್ರ ದೇಶೇ ಸ್ಥಿತಂ ಅಂತ ಅರ್ಥ. ಸರ್ವತಃ ಎಲ್ಲ ದೇಶದಲ್ಲಿಯೂ ಇರತಕ್ಕಂತಹ ತದ್ಬ್ರಹ್ಮ, ಆ ಬ್ರಹ್ಮ ಸೂಕ್ಷ್ಮವಾಗಿರತಕ್ಕಂತಹ ಪಾಣಿಪಾದಾದಿ ಅವಯವಗಳಿಂದ ಉಪೇತನಾಗಿ ಸತ್ ಇದ್ದು ಲೋಕೆ ಸರ್ವಂ ವಸ್ತು ವ್ಯಾಪ್ಯ ತಿಷ್ಠತಿ. ಈ ಲೋಕದಲ್ಲಿ ಎಲ್ಲ ವಸ್ತುಗಳನ್ನು ವ್ಯಾಪಿಸಿ ಇದ್ದಾನೆ.
ಅಣೋಹೋ ಅಣುತರೈಹಿ, ಅಣುವಿಗಿಂತಲೂ ಅತ್ಯಂತ ಅಣುತರವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂತಹ ತನ್ನ ಪಾಣಿಪಾದಾದಿ ಅವಯವಗಳಿಂದ ಉಪೇತವಾಗಿರತಕ್ಕಂತಹ ರೂಪಗಳು, ಅನಂತ ರೂಪಗಳು. ಆರ್ಯ ರೂಪಗಳಿಂದ ಸರ್ವತ್ರ ಸ್ಥಿತಂ ಸತ್, ಅವನು ಎಲ್ಲ ಕಡೆ ಇದ್ದವನಾಗಿ, ವ್ಯಾಪ್ತ ರೂಪೇಣ ಅಂದರೆ ಸರ್ವಪಿ ವ್ಯಾಪ್ಯ ವರ್ತತೆ ಬ್ರಹ್ಮ ಇತಿ ಭಾವ, ಎಲ್ಲ ಕಡೆಯೂ ಅವನು ವ್ಯಾಪಿಸಿದ್ದಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭುಕ್ಚೈವ ಅಥವಾ ಸರ್ವಭೃಚ್ಚೈವ ಅಂತಲೂ ಇದೆ. ನಿರ್ಗುಣಂ ಗುಣಭೋಕ್ತೃಚ. ಸರ್ವೇಂದ್ರಿಯ ಗುಣಾಭಾಸ, ಈ ಎಲ್ಲ ಇಂದ್ರಿಯಗಳನ್ನು ಮತ್ತು ಅವುಗಳ ವಿಷಯವಾಗಿರತಕ್ಕಂಥ ಶಬ್ದಾದಿ ಗುಣಗಳನ್ನು ತಿಳಿಸುವಂಥದ್ದು ಆ ಬ್ರಹ್ಮ, ತಾನು ತಿಳಿಸುವಂಥದ್ದು. ಸರ್ವಾಣಿ ಇಂದ್ರಿಯಾಣಿ ಗುಣಾನ್ ಶಬ್ದಾದಿ ವಿಷಯಾಂಶ್ಚ ಆಭಾಸಯತಿ ಪ್ರತ್ಯಾಯತಿ ಪ್ರತ್ಯೇತಿ ವಾ ಸರ್ವೇಂದ್ರಿಯ ಗುಣಾಭಾಸಂ. ಸರ್ವೇಂದ್ರಿಯ ಗುಣಾಭಾಸನಾಗಿದ್ದಾನೆ ಅಂದರೆ ಎಲ್ಲ ಇಂದ್ರಿಯಗಳನ್ನು ಮತ್ತು ಶಬ್ದಾದಿ ವಿಷಯಗಳನ್ನು ಅವನು ಆಭಾಸಯತೀತಿ ಆಭಾಸಂ ತಿಳಿಸ್ತಾನೆ, ತಿಳಿದಿದ್ದಾನೆ ಮತ್ತು ತಿಳಿಸ್ತಾನೆ ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸರ್ವೇಂದ್ರಿಯ ಗುಣಾಭಾಸಂ. ಆಭಾಸ ಭಾಸೃದೀಪ್ತೌ ಧಾತು ಪಚಾದ್ಯಚ್ ಸೂತ್ರದಿಂದ ಪ್ರತ್ಯಯ ಬಂದಿದೆ, ಅದು ಆಭಾಸ ಅಂತಾಗಿದೆ. ಭಾಸಧಾತು ಅಚ್ಚು ಬಂದು ಭಾಸ, ಆಭಾಸ. ಎಂಥ ಆಭಾಸ? ಸರ್ವೇಂದ್ರಿಯ ಗುಣಾಭಾಸ, ಎಲ್ಲ ಇಂದ್ರಿಯಗಳನ್ನು ಎಲ್ಲ ವಿಷಯಗಳನ್ನು ಗುಣಗಳನ್ನು ತಿಳಿಸುವಂಥದ್ದು ಅಂತ ಅದರ ಅರ್ಥ. ಇನ್ನು ಸರ್ವೇಂದ್ರಿಯ ವಿವರ್ಜಿತಂ, ಸರ್ವೇಂದ್ರಿಯ ವಿವರ್ಜಿತ, ಇಂದ್ರಿಯಗಳಿಂದ ವಿವರ್ಜಿತ. ಇಂದ್ರಿಯಗಳಿಂದ ವಿವರ್ಜಿತ ಅಂದರೆ ಇಂದ್ರಿಯಗಳಿಲ್ಲ ಅಂತ ಅರ್ಥನಾ? ಅಲ್ಲ. ಸರ್ವೇಂದ್ರಿಯ ವಿವರ್ಜಿತ ಅಂದರೆ ಸ್ವರೂಪಕ್ಕಿಂತ ಬೇರೆಯಾದ ಇಂದ್ರಿಯಗಳು ಇಲ್ಲ ಅಂತ. ಅವನ ಸ್ವರೂಪಕ್ಕಿಂತ ಬೇರೆಯಾಗಿರತಕ್ಕಂತಹ ಇಂದ್ರಿಯಗಳಿಲ್ಲ. ಜೀವನ ಸ್ವರೂಪವೇ ಬೇರೆ, ಅವನ ಈ ಪ್ರಾಕೃತ ಇಂದ್ರಿಯಗಳೇ ಬೇರೆ. ಪರಮಾತ್ಮನಿಗೆ ಪ್ರಾಕೃತ ಇಂದ್ರಿಯಗಳಿಲ್ಲ, ಸ್ವರೂಪಭೂತವಾಗಿರತಕ್ಕಂತಹ ಇಂದ್ರಿಯಗಳು. ಸ್ವರೂಪಕ್ಕಿಂತ ಬೇರೆಯಾಗಿರತಕ್ಕಂತಹ ಪ್ರಾಕೃತವಾದ ಇಂದ್ರಿಯಗಳು ಇಲ್ಲದ್ದು ಅಂತ ಅರ್ಥ. ಸರ್ವೇಂದ್ರಿಯ ವಿವರ್ಜಿತಂ. ಅಸಕ್ತಂ ಸರ್ವಭುಕ್ ಅಥವಾ ಸರ್ವಭೃತ್. ಅಸಕ್ತಂ ಯಾವ ಲೇಪ ಇಲ್ಲದ್ದು ಅಂತ, ಯಾವುದರ ಶಕ್ತಿ ಇಲ್ಲ, ಯಾವುದರ ಲೇಪ ಇಲ್ಲ, ಪುಣ್ಯ ಪಾಪಗಳ ಲೇಪ ಇಲ್ಲ. ಆ ಪರಮಾತ್ಮನಿಗೆ ಯಾವ ಪುಣ್ಯ ಪಾಪಗಳ ಲೇಪ ಇಲ್ಲ. ಮತ್ತು ಸರ್ವಭುಕ್ ಎಲ್ಲವನ್ನು ಉಣ್ಣುವಂಥದ್ದು, ಅಥವಾ ಸರ್ವಭೃತ್ ಅಂತ ಕೆಲವು ಕಡೆ ಇದೆ. ಎಲ್ಲವನ್ನು ಭೃತ್ ಅಂದರೆ ಭರಿಸುವಂಥದ್ದು, ಎಲ್ಲರನ್ನು ರಕ್ಷಣೆ ಮಾಡುವಂಥದ್ದು, ಅಥವಾ ಎಲ್ಲವನ್ನು ಧರಿಸುವಂಥದ್ದು ಅಂತ ಹೇಳ್ಬೋದು. ಸರ್ವಭುಕ್ ಅಂದರೆ ಎಲ್ಲವನ್ನು ತಿನ್ನುವಂಥದ್ದು, ಎಲ್ಲವನ್ನು ಅವನೇ. ಸರ್ವಸಾರ ಭೋಕ್ತ ಪರಮಾತ್ಮನೇ, ಅವನೇ ಎಲ್ಲವನ್ನು ತಿನ್ನುವವನು, ಅವನೇ ಸರ್ವ ಸಂಹರ್ತೃ. ಆದ್ದರಿಂದ ಸರ್ವ ಭುಕ್ಕು ಅಂತ ಹೇಳ್ತಾ ಇರೋದು. ನಿರ್ಗುಣಂ ಪ್ರಾಕೃತ ಗುಣರಹಿತನಾಗಿರತಕ್ಕಂಥವನು. ಈ ಪ್ರಾಕೃತವಾಗಿರತಕ್ಕಂತಹ ಗುಣಗಳು ಸತ್ವರಜಸ್ತಮೋ ಗುಣರಹಿತ ಅಂತ ಅರ್ಥ. ನಿರ್ಗುಣ ಅಂದರೆ ಯಾವ ಗುಣಗಳು ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮ ಅನಂತ ಗುಣಗಳಿಂದ ಕೂಡಿದ್ದಾನೆ. ಹಾಗಾಗಿ ಅವನಲ್ಲಿ ಗುಣ ಇಲ್ಲ, ಆಕಾರ ಇಲ್ಲ ಅಂತ ಹೇಳುವಾಗಿಲ್ಲ. ಎಲ್ಲ ಗುಣಗಳು ಅವನಲ್ಲಿವೆ. ಅನಂತ ಗುಣ ಪರಿಪೂರ್ಣ ಅವನು. ಪ್ರಾಕೃತವಾಗಿರತಕ್ಕಂಥ ಗುಣಗಳು ಇಲ್ಲ ಅಂತ ಅರ್ಥ. ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಾಕೃತವಾಗಿರತಕ್ಕಂತಹ ಗುಣಗಳು ಇಲ್ಲ. ಮತ್ತು ಗುಣಭೋಕ್ತೃ ಅಂದರೆ
ಗುಣಗಳನ್ನು ಭೋಕ್ತೃ ಅಂದರೆ ಏನು? ಅನುಭವಿಸುವ, ತಿನ್ನುವ ಅಂತ ಅರ್ಥ. ಗುಣಭೋಕ್ತೃ ಅಂದರೆ ಏನು ಅಂದರೆ ಎಲ್ಲ ಕಲ್ಯಾಣ ಗುಣಗಳ ಭೋಕ್ತೃ ಅವನೇ ಅಂತ ಈ ಶ್ಲೋಕದ ಅರ್ಥ. ಗೀತಾವೃತ್ತಿಯಲ್ಲಿ ಇದರ ಅರ್ಥವನ್ನು ವಿವರಿಸ್ತಾರೆ. ಕಿಂಚ ಅಲ್ಲದೆ ಸರ್ವೇಂದ್ರಿಯ ಗುಣಾಭಾಸಂ, ಆ ಪರಬ್ರಹ್ಮ ಹೇಗಿದ್ದಾನೆ ಅಂದರೆ ಮತ್ತೆ ಹೇಗಿದ್ದಾನೆ ಅಂದರೆ ಕಿಂಚ ಸರ್ವೇಂದ್ರಿಯ ಗುಣಾಭಾಸಂ ತದ್ಬ್ರಹ್ಮ, ಆ ಬ್ರಹ್ಮ ತತ್ಬ್ರಹ್ಮ, ತತ್ ಎಂಬುದನ್ನು ಇಟ್ಕೊಳ್ಬೇಕು. ಈ ಶ್ಲೋಕದಲ್ಲಿ ತತ್ವ ಅಂತಿಲ್ಲ, ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಹಿಂದಿನ ಶ್ಲೋಕದಲ್ಲಿ ಅದು ಬಂದಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ. ಆ ಹಿಂದಿನ ಶ್ಲೋಕದಲ್ಲಿ ಇರತಕ್ಕಂತಹ ತತ್ ಎಂಬಂತ ತೆಗೆದುಕೊಳ್ಬೇಕು. ಆ ತತ್, ಆ ಬ್ರಹ್ಮ ಕಿಂಚ ಮತ್ತೆ ಹೇಗಿದ್ದಾನೆ ಅಂದರೆ ಸರ್ವೇಂದ್ರಿಯ ಗುಣಾಭಾಸಂ, ಸರ್ವೇಂದ್ರಿಯ ಗುಣಾಭಾಸಂ ತದ್ಬ್ರಹ್ಮ ಸರ್ವೇಂದ್ರಿಯಾಣಿ ಆಭಾಸಯತೀತಿ ಸರ್ವ ಇಂದ್ರಿಯ ಗುಣಾಭಾಸಂ, ಸರ್ವೇಂದ್ರಿಯಾಣಿ ಗುಣಾನ್ ಆಭಾಸಯತೀತಿ ಸರ್ವೇಂದ್ರಿಯ ಗುಣಾಭಾಸಂ. ಸರ್ವಾಣಿ ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳನ್ನು, ಗುಣಾನ್ ಶಬ್ದ ರೂಪ ರಸ ಗಂಧ ಸ್ಪರ್ಶ ಈ ಶಬ್ದಾದಿ ವಿಷಯಗಳನ್ನು ಆಭಾಸಯತಿ ಪ್ರತ್ಯಾಯತಿ, ತಿಳಿಸ್ತಾರೆ ಅಥವಾ ತಿಳಿತಾರೆ, ಎರಡು ಅರ್ಥ ಇಟ್ಕೋಬೋದು. ಅವನು ಸರ್ವೇಂದ್ರಿಯ ಗುಣಾಭಾಸ, ಎಲ್ಲ ಇಂದ್ರಿಯಗಳನ್ನು ಶಬ್ದ ಮೊದಲಾದ ವಿಷಯಗಳನ್ನು ಈ ಬ್ರಹ್ಮ ತಿಳಿಸ್ತದೆ ಅಥವಾ ತಿಳಿತದೆ. ಅದರ ಸರ್ವೇಂದ್ರಿಯ ಗುಣಾಭಾಸಂ. ಈ ಶಬ್ದ ಹೇಗಾಯಿತು ಅಂದರೆ ಸರ್ವೇಂದ್ರಿಯ ಗುಣಾಭಾಸಂ ಭಾಸದೀಪ್ತವ ಧಾತು, ಭಾಸದೀಪ್ತವ ಧಾತು ಮೇಲೆ ಪಚಾದ್ಯಚ್ ಅಚ್ ಪ್ರತ್ಯಯ ಬಂದು ಭಾಸ ಅಂತ ಆಗಿರುವಂಥದ್ದು. ಪ್ರಾಕೃತಾನಾಂ ಭಿನ್ನಾನಾಂ ಚ ಇಂದ್ರಿಯಾಣಾಂ ಅಭಾವ ಸರೇಂದ್ರಿಯ ವಿವರ್ಜಿತಂ. ಎಲ್ಲ ಇಂದ್ರಿಯಗಳಿಂದ ವಿವರ್ಜಿತ, ಯಾವ ಇಂದ್ರಿಯಗಳು ಇಲ್ಲ ಅಂತ ಅರ್ಥ ಅಲ್ಲ. ಸರ್ವೇಂದ್ರಿಯಗಳು ಅಂದರೆ ಪ್ರಾಕೃತಾನಾಂ ಭಿನ್ನಾನಾಂ ಚ ಇಂದ್ರಿಯಾಣಾಂ, ಪ್ರಾಕೃತವಾದ ಇಂದ್ರಿಯಗಳು ಅವನಿಗಿಲ್ಲ. ಮತ್ತು ಭಿನ್ನಾನಾಂ, ಭಿನ್ನವಾಗಿರತಕ್ಕಂತಹ ಇಂದ್ರಿಯಗಳು, ಭಿನ್ನವಾಗಿರತಕ್ಕಂತಹ ಇಂದ್ರಿಯಗಳಿಲ್ಲ. ಅಂದರೆ ಅವನ ಇಂದ್ರಿಯಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ಸ್ವರೂಪಕ್ಕೂ ಅವನ ಇಂದ್ರಿಯಗಳು ಭೇದ ಇಲ್ಲ. ಪ್ರಾಕೃತವಾದ ಸ್ವರೂಪ ವ್ಯತಿರಿಕ್ತವಾಗಿರತಕ್ಕಂತಹ ಇಂದ್ರಿಯಗಳು ಆ ಪರಮಾತ್ಮನಿಗೆ ಇಲ್ಲ. ಪ್ರಾಕೃತಾನಾಂ ಭಿನ್ನಾನಾಂಚ ಇಂದ್ರಿಯಾಣಾಂ ಅಭಾವಾತ್, ನಮ್ಮ ಹಾಗೆ ಪ್ರಾಕೃತವಾಗಿರತಕ್ಕಂತಹ ಇಂದ್ರಿಯಗಳು ಮತ್ತು ಭಿನ್ನಾನಾಂ ಸ್ವರೂಪಕ್ಕಿಂತ ಬೇರೆ ಆಗಿರತಕ್ಕಂತಹ ಇಂದ್ರಿಯಗಳು, ಇವುಗಳ ಅಭಾವಾತ್, ಇವುಗಳು ಇಲ್ಲದೇ ಇರುವುದರಿಂದ ಸರ್ವ ಇಂದ್ರಿಯ ವಿವರ್ಜಿತಂ, ಎಲ್ಲ ಇಂದ್ರಿಯಗಳಿಂದ ವಿವರ್ಜಿತನಾಗಿದ್ದಾನೆ ಅಂತ. ಅಸಕ್ತಂ, ಅಸಕ್ತಂ ಅಂದರೆ ನಿರ್ಲೇಪಂ, ಯಾವುದರ ಲೇಪ ಅವನಿಗಿಲ್ಲ, ಪುಣ್ಯ ಪಾಪಗಳ ಲೇಪ ಇಲ್ಲ. ನಾವೇನೇ ಒಳ್ಳೆ ಕೆಲಸ ಮಾಡಿದರೂ ಅದರ ಪುಣ್ಯದ ಲೇಪ ಇದೆ, ಕೆಟ್ಟ ಕೆಲಸ ಮಾಡಿದರೆ ಪಾಪದ ಲೇಪ ಇದೆ. ಪರಮಾತ್ಮ ಏನು ಮಾಡಿದರೂ ಕೂಡ ಅವನಿಗೆ ಯಾವ ಲೇಪ ಇಲ್ಲ. ಆಮೇಲೆ ಸರ್ವಭುಕ್ ಅಂದರೆ ಸರ್ವಂ ಭುಂಕ್ತೆ ಇತಿ ಸರ್ವಭುಕ್, ಎಲ್ಲವನ್ನು ಅವನು ತಿನ್ನುವ ಅಂತ ಅರ್ಥ. ಅಥವಾ ಸರ್ವ ಸಂಹರ್ತೃ ಇತಿವಾ, ಎಲ್ಲವನ್ನು ಕೊನೆಗೆ ಸಂಹಾರ ಮಾಡತಕ್ಕಂಥವನು, ಎಲ್ಲ ಜೀವರನ್ನು ತನ್ನ ಉದರದಲ್ಲಿ ಇಟ್ಕೊಳ್ತಾನೆ ಪ್ರಳಯ ಕಾಲದಲ್ಲಿ. ಅಥವಾ ಸರ್ವ ಸಾರಭೋಕ್ತೃ ಇತಿವ ಅರ್ಥ, ಎಲ್ಲವನ್ನು ತಿನ್ನುವ ಅಂದರೆ ಅವನೇ ಎಲ್ಲವನ್ನು ತಿನ್ನುವುದು ಅಲ್ವಾ. ಏಕೋ ವಿಷ್ಣು ಮಹದ್ಭೂತಂ, ಅವನೊಬ್ಬನೇ ತಿಂತಾನೆ, ಎಲ್ಲವನ್ನು ಅವನೇ ತಿಂತಕ್ಕಂಥವನು. ಎಲ್ಲರೊಳಗಿದ್ದು ವೈಶ್ವಾನರ ನಾಮಕನಾಗಿ ಎಲ್ಲರೊಳಗಿದ್ದು ಎಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂಥವನು. ಅದರಲ್ಲಿ ಸಾರವಾದನ್ನು ಮಾತ್ರ, ಸರ್ವಸಾರ ಭೋಕ್ತ, ಎಲ್ಲದರ ಸಾರವನ್ನು ಭುಂಜಿಸ್ತಕ್ಕಂಥವನು. ಅದು ಶುಭವಾಗಿರುವಂಥದ್ದು. ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುವಂ ನಹರಿರ್ಪಿವೆ. ಅವನು ಎಲ್ಲದರ ಸಾರವನ್ನು ತಿಂತಕ್ಕವನು ಅಂತ ಅರ್ಥ. ಕೆಲವು ಕಡೆ ಸರ್ವಭೃಚ್ಛೇತಿ ಪಾಠಾಂತರಂ, ಸರ್ವಭೃತ್ ಎಲ್ಲವನ್ನು ಭರಣ ಮಾಡತಕ್ಕಂಥವನು, ಎಲ್ಲವನ್ನ ಧರಿಸಿರ್ತಕ್ಕಂಥವನು ಅಂತಲೂ ಅರ್ಥ ಇದೆ. ಸರ್ವಭೃತ್ ಎಲ್ಲವನ್ನು ಧರಿಸಿದ್ದಾನೆ ಅಂತಲೂ ಅರ್ಥ.
ಎಲ್ಲರನ್ನು ಭರಣ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಸರ್ವಭೃತ್. ಇನ್ನು ಗುಣಭೋಕ್ತೃ, ಅವನು ಗುಣಭೋಕ್ತೃ ಚ ಸರ್ವಕಲ್ಯಾಣ ಭೋಕ್ತೃ ಚ ಇತ್ಯರ್ಥ. ಎಲ್ಲ ಕಲ್ಯಾಣ ಗುಣಗಳನ್ನು ಅವನು ಅನುಭವಿಸುವವ ಅಂದರೆ ಭೋಕ್ತೃ ಅಂತ. ಇಷ್ಟು ಈ ಶ್ಲೋಕದಲ್ಲಿರ್ತಕ್ಕಂತಹ ಪದಗಳ ಅರ್ಥ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ್ವಿಜ್ಞೇಯಂ ದೂರಸ್ಥಂಚ ಅಂತಿಕೇ ಚ ತತ್. ಎಲ್ಲ ವಿಚಾರವನ್ನು ವಿವರವಾಗಿ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.